ಫ್ರೆಶ್ ಆಗಿದೆ ಸ್ನಾನ ಮಾಡಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನಿತ್ಯ ಚಾನಲ್. ನಾನಿವಾಗ ಟೈಲರಿಂಗ್ ಶಾಪಿಗೆ ಹೊರಟಿದ್ದೀನಿ ಉಡುಪಿಗೆ. ಕ್ವಿಕ್ಕಾಗಿ ನಂಗೆ ಹೋಗ್ಬೇಕು. ಇವಾಗ ನಮ್ಮ ಮಕ್ಕಳನ್ನ ಬಿಟ್ಟು ನಾನು ರೆಡಿ ಆಗ್ತಾ ಇದ್ದೀನಿ. ಸೊ ಪಟ್ಟ ಅಂತ ರೆಡಿ ಆಗ್ತೀನಿ. ನನ್ನ ಜಸ್ಟ್ ಕಾಂಪ್ಯಾಕ್ಟ್ ಆಗ್ತದೆ. ಈ ವೆದರಿಗೆ ಇಲ್ಲಿ ಏನು ಹಾಕಿದ್ರು ಯೂಸ್ ಇಲ್ಲ. ಜಸ್ಟ್ ಒಂದು ಬಿಂದಿ ಮತ್ತು ಒಂದು ಏನೋ ಒಂದು ಟ್ಯಾಲ್ಕ್ ಹಾಕೊಂಡು ಹೋದರೆ ಬೆಟರ್. ಇಲ್ಲಿ ಈ ವೆದರ್ ಆ ಥರ ಇದೆ. ಕಾಂಪ್ಯಾಕ್ಟ್ ಫೌಂಡೇಶನ್ ಎಲ್ಲ ಸೂಟ್ ಆಗಲ್ಲ ಈ ವೆದರಿಗೆ. ಬಿಂದಿ ಇಟ್ಕೊಂಡು ಜಸ್ಟ್ ಒಂದು ಲಿಪ್ಸ್ಟಿಕ್ ಹಚ್ಚಿ ಹೊರಡೋದು. ನನ್ನ ಮಗಳು ಏನು ಹಚ್ಲಿಕ್ಕಿಲ್ಲ, ಓಡಿ ಬರ್ತಾಳೆ ನನಗೂ ಬೇಕಂತೇಳಿ. ಆಯಿತು, ಇವಾಗ ರೆಡಿ ಆಗಿದೆ. ಜಸ್ಟ್ ಪಟ್ಟ ಅಂತ ಹೊರಡ್ತೀನಿ ಇವಾಗ. ಫೈನಲಿ ಔಟ್ಫಿಟ್ ಈ ಥರ ಇದೆ ನಂದು. ನೋಡಿ, ಜಸ್ಟ್ ರೆಡಿ ಆದೆ, ಆದರೂ ಸ್ವೆಟ್ಟಿಂಗ್ ಆಗ್ತಾನೇ ಇದೆ. ತುಂಬ ಸೆಕೆ ಇದೆ. ಸೊ ಮನೆಯಿಂದ ಹೊರಟೆ ಇವಾಗ ಉಡುಪಿಗೆ. ಸ್ವೆಟ್ಟಿಂಗ್ ಅಂದರೆ ತುಂಬ ಸೆಕೆ ಇದೆ. ಫಸ್ಟ್ ದೇವರಿಗೊಂದು ಕೈ ಮುಗಿತೀನಿ ದೈವಕ್ಕೆ. ಸ್ವಾಮಿ ಇದೆ ನೋಡಿ, ನಿನ್ನೆ ತಂಬಿಲಾದಂಥ, ಅದೇ ನೋಡಿ ನಿನ್ನೆ ತಂಬಿಲಾದಂಥ ದೈವದ ಮನೆ. ಬಸ್ ಸ್ಟಾಪಿಗೆ ಹೋಗ್ತಾ ಇದ್ದೀನಿ ಇವಾಗ ನಡ್ಕೊಂಡು. ಮಕ್ಕಳನ್ನ ಬಿಟ್ಟು ಬಂದು ಹೇಳಲಿಲ್ಲ ಮಗಳ ಹತ್ರ ಬರ್ತೀನಿ ಅಂತ ಹೇಳಿದರೆ ಅವರು ಅಳ್ತಾಳಂತ ಭಯ ಆಯಿತು. ಸೊ ಬಂದೆ ಹೀಗೆ. ಆ್ಯಕ್ಚುಲಿ ನ್ಯೂ ಲಿಪ್ಸ್ಟಿಕ್ ನಾನು ತಗೊಂಡಿರೋದು. ಇದು ಚೆನ್ನಾಗಿದೆ ನೋಡಿ ಹೆಂಗಿದೆ. ಊರಿನ ಬಿಸಿಲು ಆಗ್ತಾ ಇಲ್ಲ. ಬಟ್ ಏನೋ ಖುಷಿ, ಒಬ್ಬಳೇ ಹೋಗ್ತಿದ್ದೀನಲ್ಲ. ಅಂದರೆ ಆ ಥರ ಏನಿಲ್ಲ, ಮಕ್ಕಳೆಲ್ಲ ಬಂದರೆ ಚೆನ್ನಾಗಿರುತ್ತೆ. ಆದರೆ ಸ್ವಲ್ಪ ಕೇರ್ಫುಲ್ಲಾಗಿ ಹೋಗ್ಬೇಕಾಗುತ್ತೆ. ಅಲ್ಲಿ ನಡೀತಾರೆ, ಇಲ್ಲಿ ನಡೀತಾರೆ, ಕಾಲು ಚುಚ್ಚುತ್ತೆ, ಅದು ಇದು ಅಂತ. ರೋಡ್ ಹೆಂಗಿದೆ ನೋಡಿ. ಇದೆ ನಮ್ಮೂರು. ಇವಾಗ ಟೈಲರ್ ಶಾಪ್ ಹತ್ರ ಹೋಗ್ತಾ ಇದ್ದೀನಿ.
ಒಂದು ಬ್ಲೌಸ್ ಸ್ಟಿಚಿಂಗಿಗೆ ಎಷ್ಟು ಶಾಪ್ ಸುತ್ತಾಡಿದೆ ಅಂತಿಲ್ಲ, ತುಂಬ ಶಾಪ್ಸ್ ಕಡೆ ಹೋದೆ. ಫೈನಲಿ ಒಂದು ಶಾಪ್ ಸಿಕ್ತು, ಟೈಲರ್ ಶಾಪು. ಸೊ ನೋಡ್ಬೇಕು ಇವಾಗ ಅಲ್ಲಿ ಯಾವ ಥರ ಸ್ಟಿಚ್ ಮಾಡ್ತಾರಂತ ಗೊತ್ತಿಲ್ಲ. ನಾನು ಟೈಲರ್ ಶಾಪಿಗೆ ಹೋದೆ. ನನಗೆ 4 ಡೇಸಲ್ಲಿ ಫಂಕ್ಷನ್ ಇರೋದ್ರಿಂದ ಬ್ಲೌಸ್ ಸ್ವಲ್ಪ ಅರ್ಜೆಂಟಾಗಿ ಸ್ಟಿಚ್ ಆಗಬೇಕಿತ್ತು. ಅವರು ಸಿಂಪಲ್ ಆದರೆ ನಾನು ಬ್ಲೌಸ್ ಸ್ಟಿಚ್ ಮಾಡಿಕೊಡ್ತೀನಿ 4 ಡೇಸಲ್ಲಿ ಅಂದರು. ಸೊ ಅದಕ್ಕೆ ನಾನು ನಿಯರ್ ಅಲ್ಲಿ ಇರುವಂಥ ಗೀತಾಂಜಲಿ ಶಾಪಿಗೆ ಹೋಗಿ ಒಂದು ಸಿಂಪಲ್ ಸಾರಿನ ಪರ್ಚೇಸ್ ಮಾಡಿ ಡಿಸೈಡ್ ಮಾಡ್ಕೊಂಡು ಬಂದೆ. ಪ್ಲ್ಯಾನ್ ಎಲ್ಲ ಚೇಂಜ್ ಆಯಿತು. ಇವಾಗ ನಾನು ಇದರಲ್ಲಿ ಯಾವುದೆಲ್ಲ ಸಾರೀಸ್ ತಗೊಂಡೆ ಅಂತೇಳಿ ನನ್ನ ವೀಡಿಯೋಸ್ ನೋಡೋರಿಗೆ ಆಲ್ರೆಡಿ ಇವಾಗ ಗೊತ್ತಾಗಿರ್ಬೋದು. ಕಲರ್ಸ್ ಇದ್ದಾವೆ, ಒಂದು ಇಷ್ಟ ಕಲರ್. ಡ್ರೆಸ್ಗಳು ಕೊಟ್ಟಿರ್ತೀವಿ, ಅದು ರೆಡಿ ಮಾಡ್ತಾ ಇರ್ತಾರೆ. ಸಂಜೆ ಮೇಲೆ ಬರ್ತಾಗ ಅವ್ರು ಕೊಟ್ಟರೆ ಕೃಷ್ಣ ಮಠಕ್ಕೆ ಹೋಗೋಣ ಅಂತ ಪ್ಲ್ಯಾನಲ್ಲಿದ್ದೀನಿ. ಹತ್ತಿರ ಬಂದಿದ್ದೆ ಇಲ್ಲೇ. ಸೊ ಅಲ್ಲಿ ಓಪನ್ ಇರುತ್ತಾ ಏನೋ ಗೊತ್ತಿಲ್ಲ, ನೋಡೋಣ, ಹೋಗಿ ನೋಡ್ತೀನಿ. ಟೆಂಪ್ಲಿಗೆ ಒಂದು ವಿಸಿಟ್ ಮಾಡಿದಾಗ ಆಗುತ್ತೆ. ಬಟ್ ನಾನು ಟೈಲರ್ ಶಾಪಿಗೆಲ್ಲ ತುಂಬ ಓಡಾಡಿದೆ, ಎಲ್ಲೂ ಸಿಕ್ಕಿದ್ದು. ಲಾಸ್ಟ್ ಒಂದು ಆಪ್ಷನ್ ಸಿಕ್ತು, ಬಟ್ ನಾನು ರೆಗ್ಯುಲರ್ ಹೋಗಲು ಹೋದೆ, ಅಲ್ಲೂ ಕೊಟ್ಟೆ ಒಂದು 2-3 ಬ್ಲೌಸ್. ಊರಿಗೆ ಬಂದರೆ ಇದೇ ಪ್ರಾಬ್ಲಮ್, ಸೆಟ್ ಆಗಲ್ಲ. ಬ್ಯಾಂಗ್ಳೂರು ಟೈಲರ್, ಇಲ್ಲಿ ಟೈಲರ್ ಎಲ್ಲ. ರಶ್ ಇದೆಯೇನೋ ಗೊತ್ತಿಲ್ಲ, ಸಮ್ಮರ್ ಹಾಲಿಡೇಸ್ ಅಲ್ವಾ, ಸೊ ಟ್ರಿಪ್ಪಿಗೆ ಬಂದವರೆಲ್ಲ ಇರ್ತಾರೆ. ಯಪ್ಪ ನಾನು ಬರೋದು ಲೇಟ್ ಆಯಿತು. ಸೊ ಊಟ ಎಲ್ಲ ಖಾಲಿ. ಇದರಲ್ಲಿ ಅಡ್ಜಸ್ಟ್ ಮಾಡಿ ಊಟ ಮಾಡ್ಕೊಂಡು ಬಂದ್ವಿ. ಚೆನ್ನಾಗಿತ್ತು ಊಟ, ಸಿಂಪಲ್ ಆಗಿತ್ತು.
ಕೃಷ್ಣ ಮಠ. ಟೆಂಪಲ್ ಗರ್ಭಗುಡಿಯಲ್ಲೆಲ್ಲ ಶೂಟ್ ಮಾಡಿಲ್ಲ ನಾನು, ಅಲ್ಲಿ ಆಲ್ರೆಡಿ ಹಾಕಿದ್ದಾರೆ ಯಾವುದೇ ಮೊಬೈಲಲ್ಲಿ ವೀಡಿಯೋ ಆಗಲಿ ಫೋಟೋಸ್ ಆಗಲಿ ತೆಗಿಬಾರ್ದಂತೇಳಿ. ನಂಗೆ ಅದರಿಂದ ಭಯ ಆಗುತ್ತೆ, ನಾವೇನಾದರೂ ಶೂಟ್ ಮಾಡಿದರೆ ಅಲ್ಲಿ ಅವ್ರು ಬೈತಾರೆ. ನನಗೆ ತುಂಬ ಸಲ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಟೆಂಪಲ್ಸಲ್ಲಿ. ಏನಾದರೂ ಸ್ಮಾಲ್ ಕ್ಲಿಪ್ಸ್ ಏನೋ ತೆಗೋಣ ಅಂತ ಮೊಬೈಲ್ ತೆಗೆದ್ರೆ ಅವರು ಬೈತಾರೆ, ಈ ಥರ ಎಲ್ಲ ಮಾಡಬೇಡಿ, ಫೋಟೋಸ್ ತೆಗಿಬೇಡಿ ಅಂತ. ಸೊ ಏನಕ್ಕೆ ಪೀಸ್ಫುಲ್ಲಾಗಿ ಹೋಗಿರೋದು, ನೆಮ್ಮದಿಯಾಗಿ ಹೋಗಿ ದೇವ್ರ ಹತ್ರ ಪ್ರೇ ಮಾಡ್ಕೊಂಡು ಬರೋಣ ಅಂಥೇಳಿ ಅಲ್ಲಿದ್ದೆಲ್ಲ ಶೂಟ್ ಮಾಡಿಲ್ಲ. ಬಟ್ ಇದು ಚಂದ್ರಮೌಳೇಶ್ವರ ಟೆಂಪಲ್, ಇದು ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿದೆ ಟೆಂಪಲ್. ಇದು ಚಂದ್ರಮೌಳೇಶ್ವರ ಟೆಂಪಲ್, ಮಠದ ಪಕ್ಕನೇ ಇರೋದು ಸ್ವಾಮಿ ಟೆಂಪಲ್. ಎಷ್ಟು ಚೆನ್ನಾಗಿದೆ ನೋಡಿ, ಕೂಲಾಗಿದೆ. ಮುಂಚೆಲ್ಲ ನಾವು ಇಲ್ಲಿ ರೆಗ್ಯುಲರಾಗಿ ಬರ್ತಾಯಿದ್ವಿ, ಇವಾಗ ಬಂದೇ ಇಲ್ಲ, ತುಂಬ ಟೈಮ್ ನಂತರ ಬಂದಿದ್ದೀನಿ. ಎಣ್ಣೆ ಮೂಲ್ ಪಾಡೋಡು ಉಲೈ ಪಾಡೋಡು ಇಲ್ಲೇ ಹಾಕೋದು ಇವಾಗ. ಫೈನಲ್ ಇವತ್ತು ಕೃಷ್ಣ ಮಠ ರೌಂಡ್ಸ್ ಹೊಡೆದೆ. ನಾನು ಆ್ಯಕ್ಚುಲಿ ಕೃಷ್ಣ ಮಠಕ್ಕೆ ಲೇಟಾಗಿ ಬಂದೆ, ಯಾಕಂದರೆ ಕ್ರೌಡ್ ಕಡಿಮೆ ಇರುತ್ತಲ್ವ. ಸೊ ಚೆನ್ನಾಗಾಯಿತು ಟೆಂಪಲ್ ರೌಂಡ್. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ನಂಗೊಂದು ಚೆನ್ನಾಗಿರೋ ಜ್ಯೂಸ್ ಕುಡಿಬೇಕು ಎಲ್ಲಾದರೂ. ಇಲ್ಲಿಂದ ಹೋಗೋಣ. ಮುಂಚೆ ಎಲ್ಲ ರೆಗ್ಯುಲರ್ ಬರ್ತಿದ್ದೆ, ಸೊ ತುಂಬ ಟೈಮ್ ಆದ ನಂತರ ಬಂದೇ ಇರಲಿಲ್ಲ. ಇವತ್ತು ಇಷ್ಟು ಟೈಮ್ ನಂತರ ಆಫ್ಟರ್ ಲಾಂಗ್ ಟೈಮ್ ಕೃಷ್ಣ ಮಠ ವಿಸಿಟ್ ಮಾಡಿದೆ. ಸೊ ತುಂಬ ಖುಷಿ ಆಗ್ತಾಯಿದೆ. ಹೆಂಗೆ ರೋಡಲ್ಲಿ ಹೋಗ್ತಾ ಈ ಮಾತಾಡಲಿಕ್ಕೆ ಚೆನ್ನಾಗಿ ಅನಿಸಲ್ಲ, ನೋಡ್ತಾ ಇರ್ತಾರೆ ಮುಖ ಎಲ್ಲ. ನಮ್ಮೂರೇ ಅಲ್ವಾ, ಸೊ ಕೆಲವರು ಪರಿಚಯದವರು ಸಿಗ್ತಾರೆ,
ಕೆಲವರು ಮುಖ ನೋಡ್ತಾ ಇರ್ತಾರೆ. ಮಾತಾಡ್ತಾ ಹೋಗ್ತಾ ಇರುವಾಗ ಮೊಬೈಲಲ್ಲಿ. ಬಸ್ಸಿಗೆ ಬಂದು ಕುತ್ಕೊಂಡಿದ್ದೀನಿ ಇವಾಗ ಕಡಿಮಚಲ್ ಬಸ್ಸಲ್ಲಿ. ಆ್ಯಕ್ಚುಲಿ ನಾನಿವತ್ತು ಕೃಷ್ಣ ಮಠಕ್ಕೆ ಹೋದೆ ಅಲ್ವಾ. ನಾನು ಮುಂಚೆಲ್ಲ ಎವ್ರಿ ಸ್ಯಾಟರ್ಡೆ ಹೋಗಿ ನೆಲದಲ್ಲಿ ಊಟ ಮಾಡಿ ಕೈ ಮುಗಿದು ಅನಂತೇಶ್ವರ ಟೆಂಪಲಿಗೆ ಹೋಗಿ ಎಣ್ಣೆ ಹಾಕಿ ಬರ್ತಾ ಇದ್ದೆ. 11 o'clock ಹೊರಟಿದ್ದೆ ಮನೆಯಿಂದ. ಇವಾಗ 4:30 ಆಗ್ತಾ ಇದೆ. ಇವಾಗ ರೀಚ್ ಆಗ್ತಾ ಇದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಬ್ಯಾಂಗ್ಳೂರಿಗಿಂತ ಊರಲ್ಲಿ ಬಿಂದಾಸಾಗಿ ತಿರ್ಗಾಡ್ತೀನಿ. ನಂಗೆ ಯಾರೂ ಬೇಕಾಗಿಲ್ಲ. ಒಬ್ಬಳೇ ಸುತ್ತಾಡ್ತೀನಿ ಬೇಕಾದ್ರೆ ಮಾರ್ನಿಂಗ್ ಹೋದವಳು ಸಂಜೆ ತನಕ. ಯಾರೂ ಬೇಕಾಗಿಲ್ಲ ಊರಲ್ಲಿ. ಬ್ಯಾಂಗ್ಳೂರಾದರೆ ಹಸ್ಬೆಂಡ್ ಡಿಪೆಂಡ್ ಆಗಿರ್ತೀನಿ. ಅಬ್ಬೋ ಮೇಲೆ ನೋಡಿ ಕಾಣಿಸ್ತಾ ಇದೆಯಾ? ವಾ, ಎಷ್ಟೊಂದು ಮಾವಿನಕಾಯಿ ಇದೆ ಇಲ್ಲಿ ನೋಡಿ. ಮನೆಗೆ ಹೋದ್ಕೊಳ್ಳಿ ಮಕ್ಕಳು ರಿಯಾಕ್ಷನ್ ತೋರಿಸ್ತೀನಿ ಬನ್ನಿ. ಅವರಿಗಂತೇಳಿ ಎಲ್ಲ ತೊಗೊಂಡಿದ್ದೆ, ಜ್ಯೂಸು ತಿಂಡಿ ಎಲ್ಲ. ಬನ್ನಿ ಮನೆಗೆ ಹೋಗುವ. ಒಂದು ನಾಯಿ ಇದೆ, ಎಲ್ಲ ಬೀದಿ ನಾಯಿಗಳು, ಮನೇಲಿ ಸಾಕಿರೋದಲ್ಲ. ಶೂ ಶೂ ಪಲ್ಲೆ ಸೈಡ್ ಹೋಗಿ. ಏನೋ ಕುರ ಓಯ್ ಫ್ರೆಶ್ ಆಗಿದೆ ಸ್ನಾನ ಮಾಡಿ. ಹಾಂ ಪಾಪ ಏನು ಮಾಡ್ತಿದ್ದಾಳೆ? ಮಲಗಿದಾಳಾ? ಯಾವಾಗ ಮಲಗಿದ್ದು? ಎಷ್ಟೊತ್ತಿಗೆ ಮಲ್ಕೊಂಡ್ಳು ಅಂದೆ? ಎದ್ದಿದ್ದಾಳೆ ನನ್ನ ಮಗಳು. ಬಾಬಾ ಏ ಡಾಲ್ ಇದೆ ನನ್ನ ಮಗಳದ್ದು. ಇಲ್ಲೊಂದು ಡಾಲ್ ಇದೆ, ಎಷ್ಟೊಂದು ಡಾಲ್ಸ್. ದೂರ ಬರ್ತೀನಿ. ಅಮ್ಮ ಎಲ್ಲೋಗಿದ್ರು? ಅಮ್ಮ ನಿನ್ನ ಬಿಟ್ಟೋಗಿದ್ರಾ? ಬಿಟ್ಟೋದ್ರ ಅಮ್ಮ? ಚೂರ್ಲಕ್ಕೇನು ಜೋಲು ಉನ್ನೇರ ಮಾತ್ರ ಏನು ಜೊಲ್ಲೆ ನಾನು ಉನ್ನೇರ ಒಂದು ಜೀತಿ ಉಣ್ಣಿದೆ ಅಲ್ಲ ಅಂದ ಮಂದಿ ಜರಮ್ಮ ಊಟ ಮಾಡ್ಬೇಕು ತಾನೆ? ಅಣ್ಣನೇ ಆಯ್ಮಂತೀರ ಮಂಡಿ ಬಿಟ್ಟೋಗಿದ್ದೆ. ಇಬ್ರು ಫೈಟ್ ಮಾಡ್ಕೊಂಡಿದ್ದಾರೆ. ನಮ್ಮನೆಗೆ ಗೊತ್ತೇ ಇಲ್ಲ ಅವರಿಗೆ. ಇವಾಗ ಹೇಳ್ತಿದ್ದೀರ ಓ ಇದ್ರಲ್ಲಿ ಹೊಡ್ಕೊಂಡ್ರ ಅಂತ. ಅಂಜತ್ತಿಯಾ? ಅಂಜತ್ತಿಯಾ? ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ.